ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯಶಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಬೆಳಗ್ಗೆ ಯಾವ ಥರ ಇದೆ ವೆದರ್ ಅಂತ. ತಿಂಡಿಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಇವತ್ತು ಪೂರಿ ಮತ್ತು ಸಾಗುನ ಮಾಡಿದ್ದೀನಿ. ಪೂರಿ ಮತ್ತು ಸಾಗುನ ಮಾಡಿಟ್ಟು ನಾನು ಬೇಗ ಬೇಗ ತಿಂದ್ಕೊಂಡು, ಇವತ್ತು ಒಂದು ಗುರುಪ್ರವೇಶ ಇತ್ತು, ಅಲ್ಲಿಗೆ ರೆಡಿ ಆಗಬೇಕಾಗಿತ್ತು. ಹಂಗಾಗಿ ಪೂರಿ ತಿಂದ್ಕೊಂಡು ಬೇಗ ಓಡ್ತಾ ಇದ್ದೀನಿ. ಪೂರಿ ತಿಂದೆಲ್ಲ ಆದಮೇಲೆ ರೆಡಿಯಾಗಿ ಗುರುಪ್ರವೇಶಕ್ಕೆ ಹೋಗಬೇಕು, ಹೊರಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿ ಆಯಿತು. ಇವತ್ತೊಂದು ಗುರುಪ್ರವೇಶಕ್ಕೆ ಹೋಗಬೇಕಾಗಿತ್ತು, ಅದಕ್ಕೆ ರೆಡಿಯಾಗಿದ್ದೀನಿ. ಬನ್ನಿ ಗುರುಪ್ರವೇಶಕ್ಕೆ ಹೋಗೋಣ. ಗುರುಪ್ರವೇಶದಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹೋಗ್ತಾ ದಾರಿಯಲ್ಲಿ ಪೆಟ್ರೋಲ್ ಇರಲಿಲ್ಲ, ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಹಾಕಕ್ಕೆ ಹೋದರೆ ಆ ಸ್ಕ್ಯಾನರ್ಗೂ ಹಾಕಿಸಿದ್ರೆ ಯಾಕೋ ವರ್ಕೇ ಆಗ್ತಾ ಇರಲಿಲ್ಲ. ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಹಂಗಾಗಿ ಹೆಂಗೆಂಗೋ ಮಾಡಿ ಬೇರೆ ಫೋನ್ಪೇಗೆ ಹಾಕಿ ಹೋಗ್ತಾ ಇದ್ದೀವಿ. ಮತ್ತು ಹೋಗ್ಬೇಕಾದ್ರೆ ನೋಡಿ ವೆದರ್ ಎಷ್ಟೊಂದು ತುಂಬ ಚೆನ್ನಾಗಿದೆ. ನಾವು ಈ ರೂಟಲ್ಲಿ ತುಂಬ ಸತಿ ಓಡಾಡಿದ್ದೀವಿ, ಆದರೂ ಗುರುಪ್ರವೇಶ ಎಲ್ಲಿ ಅಂತ ನಮಗೆ ಗೊತ್ತಾಗಲೇ ಇಲ್ಲ. ಅಲ್ಲಿ ಇಲ್ಲಿ ಹುಡುಕಿ ಅವ್ರನ್ನ ಇವ್ರನ್ನ ಎಲ್ಲ ಕೇಳಿಕೊಂಡು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ನಮಗೆ ಆ ಕಡೆ ರೂಟ್ ಸ್ವಲ್ಪ ಗೊತ್ತಿರಲಿಲ್ವಲ್ಲ, ಹಂಗಾಗಿ ಕೇಳ್ಕೊಂಡು ಹೋದ್ವಿ. ಅವ್ರನ್ನ ಮಾತಾಡಿಸ್ಬಿಟ್ಟು ಡೈರೆಕ್ಟ್ ಊಟಕ್ಕೆ ಹೋಗ್ಬಿಟ್ವಿ. ಲೇಟ್ ಬೇರೆ ಆಗಿತ್ತು, ಹಂಗಾಗಿ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು, ನನಗೆ ಹೊರಗಡೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಫಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡ್ತಾ ಇರೋದು. ಹಂಗಾಗಿ ಎಲ್ಲ ಫುಲ್ ತೋರ್ಸೋಕ್ಕಾಗಲಿಲ್ಲ. ಸ್ವಲ್ಪ ಅವ್ರ ಮನೇಲಿ ದೇವ್ರ ಪೂಜೆ ಮಾಡಿದ್ರು, ಲಕ್ಷ್ಮಿ ಎಲ್ಲ ಕೂರಿಸಿದ್ರಲ್ಲ, ಅದನ್ನು ನೋಡ್ಕೊಂಡು ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ಬಂದೆ. ಇಲ್ಲೇ ಇದ್ದಿದ್ದ? ಊಟ ಮಾಡ್ದ ಬಂಗಾರ? ಏನು ಊಟ ಮಾಡ್ದ? ನಾವೇ ಬಂದಿದ್ದು. ಯಾಕೋ ಹಂಗಾದ? ಹಂಗೆಲ್ಲ ಒಬ್ಬ ಮಾಡ್ಕೊಂಬರ್ದು ಬಂಗಾರ. ಒಬ್ಬಂತ ತಗೊಡು. ಕಲಂಗಡಿ ಯಾರಪ್ಪ? ನಿನಗೆ ಬೇಜಾರಾಗಲಿಲ್ವ ನಮ್ಮ ಬಿಟ್ಟಿರೋಕ್ಕೆ? ನಮ್ಮನ್ನು ನೆನ್ಪು ಮಾಡ್ಕೊಡ್ಲಿಲ್ವ ನೀನು? ಮಾಡ್ಕೊಂಡ ಬೇಜಾರಾಗ್ತಿತ್ತಾ? ನಾವಿವತ್ತು ಗುರುಪ್ರವೇಶಕ್ಕೆ ಹೋಗಿದ್ದು ಗೊತ್ತಾ? ವಿಡಿಯೋ ಮಾಡ್ತಾಯ್ತಾ? ಗುರುಪ್ರವೇಶ ಎಲ್ಲ ಮುಗಿಸ್ಕೊಂಬಂದು ಪಾಪುನ ಮಾತಾಡಿಸ್ಕೊಂಡು ಮತ್ತೆ ನಾನು ಓದಿರುವಂಥ ಈ ಸ್ಕೂಲ್ಗೆ ಹೋಗೋಣ, ಒಂದು ಸತಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು ಬಂದು ಪ್ರೈವೇಟ್ ಸ್ಕೂಲು. ಇದು ಸಿದ್ಧಗಂಗಾ ಮಠಕ್ಕೆ ಸೇರಿರುತ್ತೆ. ಇದು ಗೌರ್ಮೆಂಟ್ ಹೆಡೆಡೇ ಆಗಿರುತ್ತೆ. ಗೌರ್ಮೆಂಟಿಗಿರೋ ಫೆಸಿಲಿಟೀಸ್ ಎಲ್ಲದೂ ಸಿಗುತ್ತೆ. ಆದರೂ ಇದು ಪ್ರೈವೇಟ್ ಕಾಲೇಜು. ಇದು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಸೇರಿರುತ್ತೆ ಈ ಶಾಲೆ. ನಮ್ಮ ಮನೆಯಿಂದ ಇದು 1 ಕಿಲೋಮೀಟರ್ ಆಗ್ತಿತ್ತು. ನಾವು ಅವಾಗ ಬರ್ತಿದ್ದು ಸ್ಕೂಲ್ಗೆಲ್ಲ ತುಂಬ ನೆನಪಾಗ್ತಾಯಿತ್ತು. ಹಂಗಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಇದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಗ್ರೌಂಡೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಥರದ ಆ್ಯಕ್ಟಿವಿಟೀಸು ಮಾಡ್ತಿದ್ರು. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸು, ಓದಿಸೋದು ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೆನಪು ಮಾಡಿಕೊಂಡು ಒಂದು ವೀಡಿಯೋ ಮಾಡಿದೆ. ವೀಡಿಯೋ ಹಾಕೋಣ, ಚೆನ್ನಾಗಿರುತ್ತೆ, ನೆನಪಲ್ಲಿರುತ್ತೆ
ಅಂತ ಅಂದ್ಕೊಂಡು ಹಾಕ್ತೆ. ಸ್ಕೂಲ್ ಮತ್ತು ನಿಮ್ದು ಯಾವ ಸ್ಕೂಲ್ ಕಡೆ ಯಾಕಡೆ ಅಂತಂದರೆ ನನಗೆ 8ಇಂದನೂ ಬಂದಿರೋದಲ್ಲ. ನಾನು ಇವಾಗ ತೋರಿಸ್ತಿದ್ದೀನಲ್ಲ ಅದು 8th ರೂಮು, ಅದ್ರ ಪಕ್ಕದ್ದು 9th ರೂಮು, ಇನ್ನು ಅದ್ರ ಪಕ್ಕ ಇದೆಯಲ್ಲ ಅದು 10th ರೂಮು. ನಾವೆಲ್ಲ ಹೋಗ್ಬೇಕಾದ್ರೆ ತುಂಬ ಸ್ಟ್ರೆಂತ್ ಇತ್ತು, ಒಂದು 60 ಜನ ಎಲ್ಲ ಇದ್ವಿ. ತುಂಬ ಸ್ಟ್ರೆಂತ್ ಇತ್ತು. ನಾನು ಅಲ್ಲಿ ವೀಡಿಯೋ ಮಾಡಬೇಕಾರೆಲ್ಲ ನನಗೆ ಎಕ್ಸಾಮಿಗೆ ನಮ್ಮನ್ನು ಡಿಸ್ಟೆನ್ಸಲ್ಲಿ ಕೂರಿಸ್ತಾಯಿದ್ದು, ಅದೆಲ್ಲ ತುಂಬ ನೆನಪಾಗ್ತಾಯಿತ್ತು. ಮತ್ತು ಬಿಸಿ ಊಟ ಎಲ್ಲ ಕೊಡ್ತಾಯಿದ್ರು ನಮಗೆ. ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲದೂ ಸಿಗ್ತಾಯಿತ್ತು. ಎಲ್ಲದೂ ಸಿಗ್ತಿದ್ರೂ ನಾವು ಸ್ವಲ್ಪ ಫೀಸ್ ಕಟ್ಟಿನೇ ಹೋಗ್ಬೇಕಿತ್ತು ಆ ಸ್ಕೂಲಿಗೆ. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಎಲ್ಲ ಥರದ್ದು ಮರ ಗಿಡಗಳೆಲ್ಲ ತುಂಬ ಬೆಳೆದಿದ್ದಾವೆ, ತುಂಬ ಜಾಗ ಇದೆ. ಹಂಗಾಗಿ ಸೀಬೆಹಣ್ಣೆಲ್ಲ ಬಿಟ್ಟಿತ್ತು. ನಮ್ಮ ಮನೆಯವರಿಗೆ ಸೀಬೆಹಣ್ಣು ಕಿತ್ಕೊಳ್ಳಿ ಅಂತ ಹೇಳ್ತಾಯಿದ್ದೆ. ಕಿತ್ಕೊಂಡಿದ್ರು. ನನ್ನ ಮಗಳು, ನಮ್ಮ ಅಣ್ಣ ಮತ್ತು ಅವ್ರ ಫ್ರೆಂಡು ಶಟಲ್ ಬ್ಯಾಟ್ ಆಡೋಕ್ಕೆ ಅಂತ ಬಂದಿದ್ರು. ಅವರು ಆಡ್ತಾಯಿದ್ರು. ಆ ಕಡೆ ಅವಳು ಹೋಗ್ತಾ ಇದ್ದಾಳೆ. ನಮ್ಮ ಮನೆಯವರು ಸೀಬೆಹಣ್ಣನ್ನ ಕಿತ್ಕೊಂಡು ತಿಂತಾ ಇದ್ದಾರೆ. ನಮಗೂ ಕಿತ್ಕೊಂಬಂದರು ಸ್ವಲ್ಪನ. ನಮ್ಮ ಅಣ್ಣ ಮತ್ತು ಅವ್ರ ಫ್ರೆಂಡು ಶಟಲ್ ಬ್ಯಾಟ್ ಆಡ್ತಾಯಿದ್ರಲ್ಲ, ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ. ಶಟಲ್ ಬ್ಯಾಟ್ ಆಡ್ತಾಯಿದ್ರು. ಆಮೇಲೆ ನಮ್ಮ ಮನೆಯವರು ನಾನು ಒಂದು ಸ್ವಲ್ಪ ಹೊತ್ತು ಆಡ್ತೀನಿ ಶಟಲ್ ಬ್ಯಾಟ, ನಾನು ಆಡಿ ತುಂಬ ದಿನ ಆಗಿದೆ ಅಂತ ಅವರು ಶಟಲ್ ಬ್ಯಾಟ್ ಆಡೋಕ್ಕೆ ಅಂತ ಹೋದರು. ಅವರು ತುಂಬ ಸ್ಪೋರ್ಟ್ಸ್ ಎಲ್ಲ ಆಡ್ತಾರೆ ನಮ್ಮ ಮನೆಯವರು. ಆ ಕಡೆ ಇರೋರು ನಮ್ಮ ಅಣ್ಣ, ಇವರು ಮನೆಯವರು. ಭಾವ ಇದನ್ನು ಜಿದ್ದಿ ಆಟ ಶುರುವಾಗ್ತಿದೆ ಇವಾಗ. ಶಟಲ್ ಬ್ಯಾಟ್ ಆಡ್ತಿದ್ದಾರೆ. ಅವರಿಬ್ಬರು ಚೆನ್ನಾಗಿ ಆಡ್ತಾರೆ. ನಂಗೆ ಅಷ್ಟೊಂದು ಸ್ಪೋರ್ಟ್ಸಲ್ಲಿ ಇದ್ದೀನಿ ನಾನು, ಆದರೆ ಅಷ್ಟೊಂದೆಲ್ಲ ಆಡೋಕ್ಕೆ ಬರೋಲ್ಲ. ಮತ್ತು ನಾನು ಒಂದು ಸ್ವಲ್ಪ ಹೊತ್ತು ಆಡೋಣ ಅಂತ ನಾನು ಶಟಲ್ ಬ್ಯಾಟ್ನ ಆಡ್ತಾಯಿದ್ದೀನಿ. ನನಗೇನು ಅಷ್ಟೊಂದು ಆಡೋಕ್ಕೆ ಬರ್ತಿರಲಿಲ್ಲ. ಹಂಗಾದ್ರೂ ಆಡಿ ತುಂಬ ದಿನ ಆಗಿತ್ತಲ್ವ ಅಂತ ಒಂದು ಸ್ವಲ್ಪ ಹೊತ್ತು ಆಡೋಣ ಅಂತ ನಾನು ಆಡ್ತಾಯಿದ್ದೀನಿ. ಶಟಲ್ ಬ್ಯಾಟೆಲ್ಲ ಆಡಿ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಅಮ್ಮ ಕಾಫಿ ಕೊಟ್ಟರು. ಕಾಫಿ ಎಲ್ಲ ಕುಡಿದು ಅಲ್ಲೇ ಹುಣ್ಸೆಹಣ್ಣು ಕೂಡ ಬಿಟ್ಟಿತ್ತು. ಹಂಗಾಗಿ ಹುಣ್ಸೆಹಣ್ಣು ಕಿತ್ಕೊಂಡು ಮನೆ ಕಡೆ ಬಂದ್ವಿ. ಕಾಫಿ ಕೊಟ್ಟರು ಅಮ್ಮ. ಕಾಫಿ ಎಲ್ಲ ಕುಡಿದು ಮತ್ತು ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ ನೆಕ್ಸ್ಟ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಯಶಿಕಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನು, ನಾವು ಹಬ್ಬ ಯಾವ ಥರ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಸ್ಯಾರಿನ ತಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟಿದ್ದೀನಿ. ಮಧ್ಯಕ್ಕೆ ಫೋಲ್ಡ್ ಮಾಡಿ ಮತ್ತೆ ಅದನ್ನು ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದೊಂದೇ ನರ್ಗೆನ ಕೂರಿಸ್ತಾ ಹೋಗಬೇಕು. ಅದೆಲ್ಲ ಕೂರಿಸಿ ಆದಮೇಲೆ ನೋಡಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕಂಬಿ ಐತೆ, ಅದಕ್ಕೆ ಅಂತಲೇ ವರಮಹಾಲಕ್ಷ್ಮಿ ಹಬ್ಬ ಕೂರಿಸೋದಕ್ಕೆ ಅಂತಲೇ ಒಂದು ಸ್ಟ್ಯಾಂಡನ್ನ ಮಾಡಿಸ್ಕೊಂಡಿದ್ವಿ. ಆ ಸ್ಟ್ಯಾಂಡನ್ನ ಇಟ್ಬಿಟ್ಟು ಅದಕ್ಕೆಲ್ಲ ಸೀರೆ ಹಾಕ್ಬಿಟ್ಟು ಒಂದು ತಟ್ಟೆ ಇಟ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇದೇ ಥರ ನಾನು ರೆಡಿ ಮಾಡ್ತೀನಿ. ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ. ಅದೆಲ್ಲ ಆದಮೇಲೆ ನಮ್ಮಮ್ಮನೂ ಒಬ್ಬಿಟ್ಟು ಮಾಡ್ತಾಯಿದ್ದಾರೆ. ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಬ್ಬಕ್ಕೆ ಒಬ್ಬಿಟ್ಟು ಮಾಡ್ತಾಯಿದ್ದಾರೆ. ನಾನು ಈ ಕಡೆ ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಏನೇನು ಗೊತ್ತಿರುತ್ತೋ, ನಾನೇನೇನು ತಿಳ್ಕೊಂಡಿದ್ದೀನೋ ಅದನ್ನೆಲ್ಲ ಬಳಸ್ತಾ ಹೋಗ್ತೀನಿ. ನಾನೇನಂದರೆ ಇದು ಗ್ರಂಥಿಗೆ ಅಂಗಡಿಲೇ ಕೊಟ್ಟಿರ್ತಾರೆ. ಗ್ರಂಥಿಗೆ ಅಂಗಡಿಲೇ ಸಿಗುತ್ತೆ. ಅದು ಫುಲ್ ಎಲ್ಲ ಇರುತ್ತೆ. ಕಳಸಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ, ಮತ್ತು ಗ್ರಂಥಿಗೆ ಅಂಗಡಿಲಿ ಕೊಟ್ಟಿರ್ತಾರೆ ಎಲ್ಲ ಥರದ್ದು ಕಲ್ಲು ಸಕ್ಕರೆ, ಬಾದಾಮಿ, ಆಮೇಲೆ ಏನೇನೋ ಎಂಥದೋ ಬೇರು, ಅದೆಲ್ಲ ಇರುತ್ತೆ. ಗ್ರಂಥಿಗೆ ಅಂಗಡಿಲೇ ಸಿಗುತ್ತೆ. ಅದನ್ನೆಲ್ಲದನ್ನು ತೊಗೊಂಡು ಅದಕ್ಕೆ ಹಾಕಿ ಅದರೊಳಗೆ ₹1 ಕಾಯಿನ ಹಾಕಿ ಮತ್ತೆ ನಾನು ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಮನೆಯಲ್ಲಿ ಈ ಥರ ಇದೆ ನಮ್ಮ ಪುಟ್ಟ ವರಮಹಾಲಕ್ಷ್ಮಿ. ಪೂಜೆ ಎಲ್ಲ ಮಾಡಿ ಆದಮೇಲೆ
ಆರತಿ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಈ ಥರ ಎಲ್ಲ ಪೂಜೆ ನಡೀತು. ಮತ್ತು ಕೊನೆಯಲ್ಲಿ ನಾವು ಒಂದೊಂದು ಫೋಟೋ ತೆಗೆಸ್ಕೊಂಡಿದ್ದು ಅದನ್ನು ವೀಡಿಯೋದಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.